ನಮಸ್ಕಾರ ಸ್ನೇಹಿತರೆ, ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಜೀವನ ಅನ್ನೋದು ಒಂದು ನಿರಂತರ ಪಯಣ. ಕೆಲವೊಮ್ಮೆ ನಾವು ಗೆಲ್ತೇವೆ, ಇನ್ನು ಕೆಲವೊಮ್ಮೆ ಸೋಲ್ತೇವೆ. ಆದರೆ ಸೋತಾಗ ಕುಗ್ಗದೆ, ಗೆದ್ದಾಗ ಬೀಗದೆ ಗುರಿಯತ್ತ ಸಾಗುವುದು ಹೇಗೆ? ನಾವು 2026ರ ಹೊಸ್ತಿಲಲ್ಲಿ ನಿಂತಿದ್ದೇವೆ. ಈ ಹೊಸ ವರ್ಷ ಕೇವಲ ಕ್ಯಾಲೆಂಡರ್ ಬದಲಾವಣೆಯಾಗಬಾರ್ದು, ನಮ್ಮ ಬದುಕು ಬದಲಾಗಬೇಕು. ಸಾವಿರಾರು ವರ್ಷಗಳ ಹಿಂದೆ ಆಚಾರ್ಯ ಚಾಣಕ್ಯರು ಹೇಳಿದ ಮಾತುಗಳು ಇಂದಿಗೂ ಈ ಆಧುನಿಕ ಯುಗಕ್ಕೂ ಎಷ್ಟು ಪ್ರಸ್ತುತ ಎಂದ್ರೆ ಅವುಗಳನ್ನು ಪಾಲಿಸಿದ್ರೆ ಯಶಸ್ಸು ನಿಮ್ಮ ಪಾದದ ಅಡಿಯಲ್ಲಿರುತ್ತದೆ. ಇವತ್ತಿನ ಈ ವಿಶೇಷ ವಿಡಿಯೋದಲ್ಲಿ ನಿಮ್ಮ ಮನಸ್ಸಿಗೆ ಹತ್ತಿರವಾಗುವಂತೆ, ನಿಮ್ಮ ಜೀವನದ ನೋವು ನಲಿವುಗಳಿಗೆ ಸಾಂತ್ವನ ನೀಡುವಂತೆ ಚಾಣಕ್ಯ ನೀತಿಯ ಆಳವಾದ ಸತ್ಯಗಳನ್ನು ತಿಳಿಯೋಣ. ನೀವು ಈ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಈ ಸಣ್ಣ ಪ್ರಯತ್ನಕ್ಕೆ ಸಾಥ್ ನೀಡಿ. ಪಾಠ 1: ಸಮಯದ ಬೆಲೆ ಮತ್ತು ಶಿಸ್ತು. ಚಾಣಕ್ಯರು ಹೇಳ್ತಾರೆ, ಕಳೆದು ಹೋದ ಹಣವನ್ನ ಮತ್ತೆ ಗಳಿಸಬಹುದು, ಆದರೆ ಕಳೆದು ಹೋದ ಸಮಯವನ್ನ ಯಾವತ್ತೂ ಮರಳಿ ಪಡೆಯಲು ಸಾಧ್ಯವಿಲ್ಲ. ಯೋಚಿಸಿ ನೋಡಿ, 2025ರಲ್ಲಿ ನಾವು ಎಷ್ಟು ಗಂಟೆಗಳನ್ನ ಸುಮ್ಮನೆ ವ್ಯರ್ಥ ಮಾಡಿದ್ದೇವೆ? 2026ರಲ್ಲಿ ಯಶಸ್ಸು ಬೇಕೆಂದ್ರೆ ಮೊದಲು ನೀವು ಸಮಯಕ್ಕೆ ಗೌರವ ಕೊಡಬೇಕು. ಬೆಳಿಗ್ಗೆ ಸೂರ್ಯನಿಗಿಂತ ಮುಂಚೆ ಏಳುವುದು ಕೇವಲ ಶಿಸ್ತಲ್ಲ, ಅದು ನಿಮ್ಮ ಆತ್ಮವಿಶ್ವಾಸದ ಸಂಕೇತ. ನಿಮ್ಮ ಇಡೀ ದಿನವನ್ನ ಯೋಜಿಸಿ, ಪ್ರತಿ ನಿಮಿಷವೂ ನಿಮ್ಮ ಕನಸಿನ ಕಡೆಗೆ ಒಂದು ಹೆಜ್ಜೆಯಾಗಿರ್ಲಿ. ಯಶಸ್ಸು ಅನ್ನೋದು ರಾತ್ರೋರಾತ್ರಿ ಬರುವ ಅದೃಷ್ಟವಲ್ಲ, ಅದು ದಿನನಿತ್ಯದ ಶಿಸ್ತಿನ ಫಲ. ಚಾಣಕ್ಯರು ಹೇಳ್ತಾರೆ, ಕಳೆದ ಹೋದ ಸಮಯ ಮತ್ತು ಬಾಯಿಂದ ಬಂದ ಮಾತು ಮರಳಿಬಾರದು. 2025ರಲ್ಲಿ ನೀವು ಎಷ್ಟೇ ಸೋತಿರಬಹುದು, ಅವಮಾನ ಅನುಭವಿಸಿರಬಹುದು, ಆದರೆ 2026 ನಿಮ್ಮ ಪಾಲಿಗೆ ಹೊಸ ಆರಂಭವಾಗಲಿ. ನಿಮ್ಮ ಹಳೆಯ ತಪ್ಪುಗಳನ್ನು ನೆನೆದು ಕೊರಗುವ ಬದಲು ಅವುಗಳಿಂದ ಪಾಠ ಕಲಿಯಿರಿ. ಈ ವರ್ಷ ನೀವು ಸಮಯಕ್ಕೆ ಕೊಡುವ ಬೆಲೆಯೇ ನಿಮಗೆ ಸಮಾಜದಲ್ಲಿ ಬೆಲೆ ತಂದುಕೊಡುತ್ತದೆ. ಪಾಠ 2: ಬಂಧುಗಳು ಮತ್ತು ಮೌನ. ಬಂಧುಗಳೇ, ಈ ಮಾತು ನಿಮ್ಮ ಹೃದಯಕ್ಕೆ ನೇರವಾಗಿ ತಲುಪಬಹುದು. ಜೀವನದಲ್ಲಿ ನಮಗೆ ಅತಿ ಹೆಚ್ಚು ನೋವಾಗುವುದು ಶತ್ರುಗಳಿಂದಲ್ಲ, ಬದಲಾಗಿ ನಮ್ಮವರು ಅಂದುಕೊಂಡವರಿಂದ. ನಾವು ಯಾರನ್ನ ಅತಿಯಾಗಿ ನಂಬುತ್ತೇವೋ ಅವರೇ ನಮ್ಮ ಬೆನ್ನಿಗೆ ಚೂರಿ ಹಾಕಿದಾಗ ಆಗುವ ನೋವು ವಿವರಿಸಲಾಗದು. ಆಚಾರ್ಯ ಚಾಣಕ್ಯರು ಎಚ್ಚರಿಸುತ್ತಾರೆ, ನಿಮ್ಮ ರಹಸ್ಯಗಳನ್ನ ಯಾರೊಂದಿಗೂ ಹಂಚಿಕೊಳ್ಳಬೇಡಿ, ಅದು ನಿಮ್ಮನ್ನ ನಾಶಪಡಿಸಬಹುದು. ನಿಮ್ಮ ದೌರ್ಬಲ್ಯ ಇನ್ನೊಬ್ಬರಿಗೆ ಗೊತ್ತಾದರೆ ಅವರು ನಿಮ್ಮನ್ನ ಆಟವಾಡಿಸಲು ಶುರು ಮಾಡ್ತಾರೆ. ಮುಖವಾಡಗಳ ಜಗತ್ತು. ಇಂದಿನ ಜಗತ್ತಿನಲ್ಲಿ ಮುಖವಾಡ ಧರಿಸಿದವರೇ ಹೆಚ್ಚು. ಹೊರಗಡೆ ನಗಿವಿನ ನಾಟಕವಾಡುವವರ ಮನಸ್ಸಿನೊಳಗೆ ಏನಿರುತ್ತದೆ ಎಂದು ತಿಳಿಯುವುದು ಕಷ್ಟ. ಚಾಣಕ್ಯರು ಒಂದು ಅದ್ಭುತ ಉದಾಹರಣೆ ನೀಡುತ್ತಾರೆ. ಹಾವು ವಿಷಪೂರಿತವಲ್ಲದಿದ್ದರೂ ಅದು ವಿಷಕಾರಿ ಎಂದು ತೋರಿಸಿಕೊಳ್ಳಬೇಕು. ಅಂದರೆ ನೀವು ಅತಿಯಾದ ಮುಗ್ಧರಾಗಿರಬೇಡಿ, ನಿಮ್ಮ ಒಳ್ಳೆಯತನವನ್ನ ಜನರು ನಿಮ್ಮ ದೌರ್ಬಲ್ಯ ಎಂದು ಭಾವಿಸಬಾರದು. 2026ರಲ್ಲಿ ನೀವು ನಿಮ್ಮ ಗೆಳೆತನವನ್ನ ಬಹಳ ಜಾಗರೂಕತೆಯಿಂದ ಆರಿಸಿಕೊಳ್ಳಬೇಕು. ನಿಮ್ಮ ಗೆಳೆಯರು ನಿಮ್ಮನ್ನ ಬೆಳೆಸುವಂತಿರಬೇಕೇ ಹೊರತು ನಿಮ್ಮ ಕಾಲು ಎಳೆದು ತುಳಿಯುವಂತಿರಬಾರದು. ಮೌನ ಮತ್ತು ನಿರೀಕ್ಷೆ. ಅತಿಯಾದ ನಂಬಿಕೆ ಮತ್ತು ಅತಿಯಾದ ನಿರೀಕ್ಷೆ ಈ ಕಾಲದಲ್ಲಿ ಅತ್ಯಂತ ಅಪಾಯಕಾರಿ. ನಾವು ಇತರರಿಂದ ಏನನ್ನೂ ನಿರೀಕ್ಷಿಸಿ ಅದು ಸಿಗದಿದ್ದಾಗ ನಮಗೆ ನೋವಾಗುತ್ತದೆ. ಅದಕ್ಕಾಗಿಯೇ 2026ರಲ್ಲಿ ನೀವು ಕಲಿಯಬೇಕಾದ ದೊಡ್ಡ ಪಾಠವೆಂದರೆ ಮೌನ. ನಿಮ್ಮ ಗುರಿಗಳ ಬಗ್ಗೆ ಎಲ್ಲರ ಮುಂದೆ ಡಂಗೂರ ಸಾರಬೇಡಿ. ಜನರು ನಿಮ್ಮ ಯೋಜನೆಯನ್ನ ಹಾಳು ಮಾಡಬಹುದು ಅಥವಾ ನಿಮ್ಮನ್ನ ಹೀಯಾಳಬಹುದು. ನೆನಪಿಡಿ, ನಿಮ್ಮ ಸಾಧನೆ ಸದ್ದು ಮಾಡಲಿ, ಅಲ್ಲಿಯವರೆಗೆ ನಿಮ್ಮ ಪರಿಶ್ರಮ ಗುಟ್ಟಾಗಿರ್ಲಿ. ಯಾರು ನಿಮ್ಮವರು? ನಿಮ್ಮ ಕಷ್ಟದ ಸಮಯದಲ್ಲಿ, ನೀವು ಅಳುತ್ತಿರುವಾಗ ಯಾರು ನಿಮ್ಮ ಕಣ್ಣೀರು ಒರೆಸಿ ಜೊತೆ ನಿಂತಿದ್ದರೋ ಅವರನ್ನ ಮಾತ್ರ ದೇವರು ಎಂದು ನಂಬಿ. ಉಳಿದವರು ಕೇವಲ ನಿಮ್ಮ ಸುಖದ ದಿನಗಳ ಪ್ರಯಾಣಿಕರು ಅಷ್ಟೇ. ಪ್ರಯಾಣಿಕರು ಬಸ್ಸಿನಿಂದ ಇಳಿದು ಹೋಗುವಂತೆ ನಿಮ್ಮ ಕಷ್ಟ ಬಂದಾಗ ಅವರು ಮಾಯವಾಗ್ತಾರೆ. ಈ ಸತ್ಯವನ್ನ ಅರಿತುಕೊಂಡು 2026ರಲ್ಲಿ ನಿಮ್ಮ ಜೀವನದ ದಾರಿಯನ್ನ ನೀವೇ ರೂಪಿಸಿಕೊಳ್ಳಿ. ಒಮ್ಮೆ ಯೋಚಿಸಿ ನೋಡಿ, ನೀವು ತುಂಬಾ ನಂಬಿದ ವ್ಯಕ್ತಿ ನಿಮ್ಮ ರಹಸ್ಯವನ್ನೇ ಇತರರ ಮುಂದೆ ಹಾಸ್ಯ ಮಾಡಿದಾಗ ನಿಮಗೆ ಎಷ್ಟು ನೋವಾಯಿತು? ಆ ದಿನ ನೀವು ನಿರ್ಧರಿಸಬೇಕಿತ್ತು, ಇನ್ನು ಮುಂದೆ ನನ್ನ ನೋವು ನನ್ನಲ್ಲೇ ಇರಲಿ ಎಂದು. 2026ರಲ್ಲಿ ನಿಮ್ಮ ಆಪ್ತವಲಯ ಚಿಕ್ಕದಾಗಿರಲಿ, ಆದರೆ ಅದು ನಿಜವಾದ ಬಂಗಾರವಾಗಿರಲಿ. ಪಾಠ 3: ಹಣ ಮತ್ತು ಹೂಡಿಕೆ. ಬಂಧುಗಳೇ, ನಾವು ಎಷ್ಟೇ ಜ್ಞಾನವಂತರಾಗಿದ್ದರೂ, ಎಷ್ಟೇ ಒಳ್ಳೆಯವರಾಗಿದ್ದರೂ ಜೇಬಿನಲ್ಲಿ ಹಣವಿಲ್ಲದಿದ್ದರೆ ಜಗತ್ತು ನಮ್ಮನ್ನ ಗುರುತಿಸುವುದು ಕಷ್ಟ. ಆಚಾರ್ಯ ಚಾಣಕ್ಯರು ಬಹಳ ಕಟುವಾಗಿ ಹೇಳ್ತಾರೆ, ಹಣವಿಲ್ಲದ ಮನುಷ್ಯನಿಗೆ ಸಮಾಜದಲ್ಲಿ ಗೌರವವಿಲ್ಲ. ಇದು ಕೇಳಲು ಕಹಿಯಾದರೂ ಸತ್ಯ. ಆದರೆ ನೆನಪಿಡಿ, ಹಣವನ್ನ ಕೇವಲ ಗಳಿಸುವುದು ಜಾಣ್ಮೆಯಲ್ಲ, ಅದನ್ನ ಉಳಿಸುವುದು ಮತ್ತು ಬೆಳೆಸುವುದು ನಿಜವಾದ ಬುದ್ಧಿವಂತಿಕೆ. 2026ರಲ್ಲಿ ಹಣದ ಬೆಲೆ ನಿಮಗೆ ಗೊತ್ತಿರಲಿ. ಚಾಣಕ್ಯರ ಪ್ರಕಾರ ಸಂಕಷ್ಟದ ಸಮಯದಲ್ಲಿ ನಿಮ್ಮ ಸ್ವಂತ ಬುದ್ಧಿ ಮತ್ತು ಜೇಬಿನಲ್ಲಿರುವ ಹಣ ಮಾತ್ರ ನಿಮ್ಮನ್ನ ಕಾಪಾಡುತ್ತದೆ. ನಾವಂದುಕೊಳ್ತೇವೆ, ಕಷ್ಟ ಬಂದಾಗ ಗೆಳೆಯರು ಬರ್ತಾರೆ, ಸಂಬಂಧಿಕರು ಬರ್ತಾರೆ. ಆದ್ರೆ ನೆನಪಿಡಿ, ಕತ್ತಲೆಯಲ್ಲಿ ನಿಮ್ಮ ನೆರಳು ಕೂಡ ನಿಮ್ಮನ್ನ ಬಿಟ್ಟು ಹೋಗುತ್ತದೆ. ಅಂತಹ ಸಮಯದಲ್ಲಿ ನಿಮ್ಮನ್ನ ಕೈ ಹಿಡಿಯುವುದು ನೀವು ಉಳಿಸಿದ ಹಣ ಮಾತ್ರ. ಪ್ರದರ್ಶನಕ್ಕಾಗಿ ಖರ್ಚು ಮಾಡಬೇಡಿ.
ಇಂದಿನ ಕಾಲದಲ್ಲಿ ಜನರಿಗೆ ತೋರಿಸುವುದಕ್ಕಾಗಿಯೇ ಅರ್ಧದಷ್ಟು ಹಣ ಖರ್ಚಾಗುತ್ತೆ. ಹೊಸ ಫೋನ್, ಬೆಲೆಬಾಳುವ ಕಾರು, ಆಡಂಬರದ ಮದುವೆ ಇವೆಲ್ಲವೂ ನಿಮ್ಮನ್ನ ಆರ್ಥಿಕವಾಗಿ ಹಳ್ಳಕ್ಕೆ ತಳ್ಳುತ್ತವೆ. ಚಾಣಕ್ಯರು ಹೇಳ್ತಾರೆ, ಹನಿ ಹನಿ ಕೂಡಿದರೆ ಹಳ್ಳ. ಸಣ್ಣ ಸಣ್ಣ ಉಳಿತಾಯವೇ ನಾಳೆಯ ನಿಮ್ಮ ದೊಡ್ಡ ಆಸ್ತಿ. ಹಣದ ಹಿಂದೆ ಕಣ್ಮುಚ್ಚಿ ಓಡಬೇಡಿ. ಬದಲಾಗಿ ಹಣವೇ ನಿಮ್ಮನ್ನ ಹುಡುಕಿಕೊಂಡು ಬರುವಂತಹ ಕೌಶಲ್ಯ ಬೆಳೆಸ್ಕೊಳ್ಳಿ. ದಾನ ಮತ್ತು ಹೂಡಿಕೆಯ ರಹಸ್ಯ. ಈ 2026ರಲ್ಲಿ ಅನಗತ್ಯ ಆಡಂಬರಕ್ಕೆ ಖರ್ಚು ಮಾಡಬೇಡಿ. ನಾಳೆಯ ಕಷ್ಟಕ್ಕೆ ಇಂದೇ ಹಣ ಉಳಿಸಿ. ದಾನಧರ್ಮ ಮಾಡುವುದನ್ನ ಮರಿಬೇಡಿ. ಚಾಣಕ್ಯರು ಒಂದು ಸುಂದರ ಉದಾಹರಣೆ ನೀಡ್ತಾರೆ. ಹರಿಯುವ ನೀರು ಹೇಗೆ ಶುದ್ಧವಾಗಿರುತ್ತದೋ ಹಾಗೆಯೇ ದಾನ ಮಾಡುವವನ ಸಂಪತ್ತು ವೃದ್ಧಿಯಾಗುತ್ತದೆ. ದಾನ ಅಂದ್ರೆ ಹಣ ವ್ಯರ್ಥ ಮಾಡುವುದಲ್ಲ, ಅದು ಸಮಾಜಕ್ಕೆ ನೀಡುವ ಹೂಡಿಕೆ. ಅತಿದೊಡ್ಡ ಹೂಡಿಕೆ ಯಾವುದು? ನೆನಪಿಡಿ, ಬಂಗಾರ ಅಥವಾ ಆಸ್ತಿಗಿಂತ ದೊಡ್ಡ ಹೂಡಿಕೆ ಎಂದರೆ ಅದು ನಿಮ್ಮ ಮೇಲೆ ನೀವು ಮಾಡುವ ಹೂಡಿಕೆ. ಹೊಸ ಕೌಶಲ್ಯಗಳನ್ನ ಕಲಿಯಿರಿ, ಹೊಸ ಜ್ಞಾನ ಪಡೆಯಿರಿ. ನಿಮ್ಮ ಬುದ್ಧಿವಂತಿಕೆಯೇ ನಿಮ್ಮ ಅತಿದೊಡ್ಡ ಆಸ್ತಿ. ಮಾರುಕಟ್ಟೆ ಕುಸಿಯಬಹುದು, ಹಣದ ಮೌಲ್ಯ ಕಡಿಮೆಯಾಗಬಹುದು, ಆದರೆ ನಿಮ್ಮ ಜ್ಞಾನ ನಿಮ್ಮನ್ನ ಎಂದಿಗೂ ಕೈಬಿಡುವುದಿಲ್ಲ. ಇವತ್ತು ನಮ್ಮ ಸುತ್ತಮುತ್ತ ಅನೇಕರನ್ನ ನೋಡ್ತಿವೆ. ಲಕ್ಷಾಂತರ ರೂಪಾಯಿ ಸಂಬಳವಿದ್ದರೂ ತಿಂಗಳ ಕೊನೆಯಲ್ಲಿ ಕೈಚಾಚುವ ಪರಿಸ್ಥಿತಿ ಇರುತ್ತೆ. ಯಾಕಂದ್ರೆ ಅವರಿಗೆ ಗಳಿಸುವುದು ಗೊತ್ತು, ಆದರೆ ಉಳಿಸುವುದು ಗೊತ್ತಿಲ್ಲ. 2026ರಲ್ಲಿ ನೀವು ಶ್ರೀಮಂತರಾಗಬೇಕೆಂದ್ರೆ ಮೊದಲು ನಿಮ್ಮ ಖರ್ಚಿನ ಮೇಲೆ ಹತೋಟಿ ಇರ್ಲಿ. ಶ್ರೀಮಂತಿಕೆ ಬಟ್ಟೆಯಲ್ಲ, ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಮತ್ತು ನಿಮ್ಮ ವ್ಯಕ್ತಿತ್ವದಲ್ಲಿರ್ಲಿ. ಪಾಠ 4: ಅಹಂಕಾರ ಮತ್ತು ಮೌನದ ಶಕ್ತಿ. ಬಂಧುಗಳೇ, ನಾವು ಸ್ವಲ್ಪ ಡೆದ್ದ ಕೂಡ್ಲೇ ನಮ್ಮ ನಡಕೆ ಬದಲಾಗುತ್ತೆ, ಮಾತು ಬದಲಾಗುತ್ತೆ. ನಮಗೆ ಅರಿಯದಂತೆ ಅಹಂಕಾರ ಎಂಬ ಕತ್ತಲೆ ನಮ್ಮ ಕಣ್ಣನ್ನ ಮುಚ್ಚುತ್ತೆ. ಆಚಾರ್ಯ ಚಾಣಕ್ಯರು ಎಚ್ಚರಿಸ್ತಾರೆ, ಅಹಂಕಾರ ಅನ್ನುವುದು ಮನುಷ್ಯನನ್ನ ಒಳಗಿನಿಂದ ತಿನ್ನುವ ಗೆದ್ದಲು ಇದ್ದಂತೆ. ನಾವು ಗೆದ್ದಾಗ ಅಹಂಕಾರ ಪಡ್ತೀವಿ, ಸೋತಾಗ ಹತಾಶರಾಗಿ ಕುಸಿತೀವಿ. ಆದರೆ 2026ರಲ್ಲಿ ನೀವು ಬೆಳೀಬೇಕಾದ್ರೆ ಮೊದಲು ಕಲಿಯಬೇಕಿರುವುದು ಸ್ಥಿತಪ್ರಜ್ಞತೆ. ಅಂದ್ರೆ ಸುಖ ಬಂದಾಗ ಹಾರಾಡಬಾರ್ದು, ಕಷ್ಟ ಬಂದಾಗ ಕುಗ್ಗಬಾರ್ದು. ಮೌನದ ರಹಸ್ಯ ಶಕ್ತಿ. ಚಾಣಕ್ಯರ ಒಂದು ಅದ್ಭುತ ಮಾತಿದೆ, ನಿಮ್ಮ ಯೋಜನೆಗಳನ್ನ ನಿಮ್ಮ ಶತ್ರುವಿರಲಿ ಅತ್ಯಂತ ಆಪ್ತ ಮಿತ್ರನಿಗೂ ಹೇಳಬೇಡಿ. ಯಾಕೆ ಗೊತ್ತಾ? ನೀವು ನಿಮ್ಮ ಗುರಿಯನ್ನ ಇತರರಿಗೆ ಹೇಳಿದ ಕ್ಷಣ ನಿಮ್ಮಲ್ಲಿರುವ ಆ ಕೆಲಸ ಮಾಡುವ ಉತ್ಸಾಹ ಅರ್ಧದಷ್ಟು ಕಡಿಮೆಯಾಗತ್ತೆ. ಜನರು ನಿಮ್ಮ ಮೇಲೆ ಅನುಮಾನ ವ್ಯಕ್ತಪಡಿಸಬಹುದು ಅಥವಾ ನಿಮ್ಮ ದಾರಿಯಲ್ಲಿ ಅಡೆತಡೆ ಉಂಟುಮಾಡಬಹುದು. 2026ರಲ್ಲಿ ನೀವೊಂದು ದೊಡ್ಡ ಗುರಿ ಇಟ್ಕೊಂಡಿದ್ರೆ ಅದನ್ನ ಯಾರಿಗೂ ಸಾರಿ ಸಾರಿ ಹೇಳಬೇಡಿ. ನಿಮ್ಮ ಸಾಧನೆ ಸದ್ದು ಮಾಡಬೇಕೆ ಹೊರತು ನಿಮ್ಮ ಮಾತುಗಳಲ್ಲ. ಮೌನವಾಗಿ ಕೆಲಸ ಮಾಡಿ. ನೀವು ಮೌನವಾಗಿದ್ದಾಗ ಜಗತ್ತು ನಿಮ್ಮನ್ನ ಕಡೆಗಣಿಸಬಹುದು, ಹೀಯಾಳಿಸಬಹುದು. ಆದರೆ ನೆನಪಿಡಿ, ಸಮುದ್ರವು ಮೇಲ್ನೋಟಕ್ಕೆ ಶಾಂತವಾಗಿದ್ದರೂ ಒಳಗೆ ಅಪಾರ ಶಕ್ತಿಯನ್ನ ಇಟ್ಕೊಂಡಿರುತ್ತೆ. ನೀವು ಮೌನವಾಗಿ ಬೆಳೆದಾಗ, ಒಂದು ದಿನ ನಿಮ್ಮ ಸಾಧನೆ ಸ್ಫೋಟಗೊಂಡಾಗ ಇಡೀ ಜಗತ್ತು ಬೆರಗಾಗಿ ನಿಮ್ಮತ್ತ ನೋಡುತ್ತೆ. ಅಂದು ನಿಮ್ಮನ್ನ ಅಹಂಕಾರಿ ಎಂದು ಕರೆದವರು ಇಂದು ನಿಮ್ಮ ಸಾಧನೆಗೆ ಸಲಾಂ ಹೊಡೆಯುತ್ತಾರೆ. ಮೌನ ಅಂದ್ರೆ ಅಸಹಾಯಕತೆಯಲ್ಲ, ಅದು ಸಿಂಹವು ಬೇಟೆಯಾಡುವ ಮೊದಲು ವಹಿಸುವ ಶಾಂತತೆ. ಬಂಧುಗಳೇ, ಈ ಚಾಣಕ್ಯ ನೀತಿಗಳು ಕೇವಲ ಪುಸ್ತಕದ ಸಾಲುಗಳಲ್ಲ, ಇವು ನಮ್ಮ ಜೀವನದ ದಾರಿದೀಪಗಳು. 2026ರಲ್ಲಿ ನಿಮ್ಮ ಮೇಲೆ ನಿಮಗೇ ನಂಬಿಕೆ ಇರಲಿ. ಸೋಲು ಬಂದಾಗ ಕುಗ್ಬೇಡಿ, ಅವಮಾನವಾದಾಗ ಬೆಂಕಿಯಾಗಬೇಡಿ. ಬದಲಾಗಿ ಚಾಣಕ್ಯರಂತೆ ಶಾಂತವಾಗಿರಿ ಮತ್ತು ದೊಡ್ಡ ಇತಿಹಾಸ ನಿರ್ಮಿಸಿ. ನಿಮ್ಮ ಜೀವನದಲ್ಲಿ ಈ ವರ್ಷ ಅದ್ಭುತವಾಗಿರಲಿ ಎಂದು ನಾನು ಹಾರೈಸುತ್ತೇನೆ. ಕೊನೆಯದಾಗಿ ಆಚಾರ್ಯ ಚಾಣಕ್ಯರು ಹೇಳುವ ಒಂದು ಮಾತು ನೆನಪಿಡಿ, ಸಿಂಹದಿಂದ ಒಂದು ಪಾಠ ಕಲಿಯಿರಿ. ನೀವು ಯಾವುದೇ ಕೆಲಸವನ್ನ ಮಾಡುವುದಾದರೂ ಅದನ್ನ ಪೂರ್ಣ ಶಕ್ತಿಯಿಂದ, ಪೂರ್ಣ ಮನಸ್ಸಿನಿಂದ ಮಾಡಿ. ಸ್ನೇಹಿತರೆ, ಬದುಕು ಒಂದು ಸವಾಲು. ಸೋಲು ಬಂದಾಗ ಎದೆಗುಂದಬೇಡಿ, ಅದು ನಿಮಗೆ ಪಾಠ ಕಲಿಸಲು ಬಂದ ಅತಿಥಿ ಎಂದುಕೊಳ್ಳಿ. 2026ರಲ್ಲಿ ನೀವು ಒಬ್ಬ ಹೊಸ ಮನುಷ್ಯನಾಗಿ ಹೊರಹೊಮ್ಮಬೇಕು. ನಿಮ್ಮ ತಂದೆತಾಯಿಯ ಕಣ್ಣಲ್ಲಿ ಹೆಮ್ಮೆಯ ಕಣ್ಣೀರು ತರುವಂತಹ ಸಾಧನೆ ಮಾಡಬೇಕು. ಈ ಮಾತುಗಳು ನಿಮ್ಮ ಹೃದಯಕ್ಕೆ ಮುಟ್ಟಿದ್ದರೆ ಈ ವಿಡಿಯೋವನ್ನ ನಿಮ್ಮ ಆತ್ಮೀಯರೊಂದಿಗೆ ಹಂಚಿಕೊಳ್ಳಿ. ಇಂತಹ ಇನ್ನಷ್ಟು ಜೀವನಕ್ಕೆ ಹತ್ತಿರವಾದ ವಿಡಿಯೋಗಳಿಗಾಗಿ ನಮ್ಮ ಸ್ಪಾರ್ಕ್ ಆಫ್ ಲೈಫ್ ಕನ್ನಡ ಚಾನಲ್ ಅನ್ನ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶ್ರೀರಕ್ಷೆ. ಜೀವನ ಸುಂದರವಾಗಿದೆ, ಅದನ್ನ ಚಾಣಕ್ಯರ ಜಾಣ್ಮೆಯೊಂದಿಗೆ ಎದುರಿಸಿ. ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ. ಧನ್ಯವಾದಗಳು.